ಅನ್ಕೊಂಡೇ ಇರಲಿಲ್ಲ 13 ಜಿಲ್ಲೆ ಈ ಥರ ಓಡಾಡ್ತೀನಿ ಮಾಡ್ತೀನಿ. ಇಲ್ಲಿಂದ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹ್ಯಾಪಿ ಆಗಿದ್ದೀನಿ ನಾನು. ಅಂತಾರ ಓಕೆ, ತುಂಬಾ ನಾಚ್ಕೊಳ್ತಾರೆ, ನನ್ನ ತಪ್ಪಲ್ಲ. ಒಂಚೂರು ಅಂದ್ರೆ ಮಾತಾಡು ಕನ್ನಡದಲ್ಲಿ ಈ ಕಡೆ ತಿರುಗು ಸರಿ. ನಾ ಕ್ಲಾಸ್ ತಗೋತಾ ಇದ್ದೀನೋ ಕರೆಕ್ಟಾಗಿ ಹೇಳ್ಬಿಟ್ರೆ ಕಣೋ ಅಪ್ಪ. ಇಷ್ಟು ನೋಡಿದ್ರಾ, 13 ಡಿಸ್ಟಿಕ್ ಫಸ್ಟ್ ಟೈಮ್ ನಿಜ ಹೇಳಿರೋರು ಇವ್ರೊಬ್ಬರೇ. ನಿಜಾಗ್ಲೂ ಹೇಳ್ತಾ ಮಾತಾಡ್ತೀಯಾ? ಮತ್ತೆ ಗೋ ಬ್ಯಾಕ್ ಟು ಗ್ರೀನ್ ಅಂತ ಹೇಳ್ತಾನೆ. ಆಮ್ಲಜನಕ ಸಿಗ್ತದೆ, ಆರೋಗ್ಯಕ್ಕೆ ಬೇಕಾದದ್ದು ಮಾತ್ರ ಅಲ್ಲ, ಸಂತೋಷ ಕೊಡ್ತದೆ. ನೀರು ಹಾಕ್ಬೇಕು. 13ನೇ ಜಿಲ್ಲೆನ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಹೋಗ್ತಾ ಫೈನಲಿ ವಿ ರೀಚ್ 13ನೇ ಡಿಸ್ಟಿಕ್ಕು ಉಡುಪಿಗೆ ಕಾಲಿಟ್ಟಾಯಿತು ಗೈಸ್. ಎಷ್ಟಾದ್ರೂ ಬಂದ್ಬಿಟ್ಟು ಒಂಥರ ಫುಲ್ ಹ್ಯಾಪಿ ಆಗಿದ್ದೀನಿ. ನಮ್ಮ ಚಾಲೆಂಜ್ ಇಲ್ಲಿ ಕಂಪ್ಲೀಟ್ ಮಾಡಿ ಶಿವಮೊಗ್ಗ ಹೋಗೋಣ. ಓಕೆ ಓಕೆ ಹಾಂ ಓಕೆ ಗೈಸ್, ತುಂಬ ಥ್ಯಾಂಕ್ ಯು. ನಿಮ್ಮ ಹೆಸರು ದೇವು ಅಂತನಾ? ತಿಂದು ರೂಢಿಲ್ಲ. ಹೆಂಗಿರುತ್ತೆ? ತುಂಬ ಗಟ್ಟಿ ಇರುತ್ತಾ? ಹಾಂ ಇಲ್ಲ, ನನಗೆ ಜೋಳದ ರೊಟ್ಟಿ ಕೊಡಿ. ಸ್ಮೂತ್ ಇರುತ್ತೆ ತಾನೆ ಜೋಳದ ರೊಟ್ಟಿ? ಕಡಕ್ ಅಂದರೆ ಫುಲ್ ಗಟ್ಟಿ ಇರುತ್ತೆ. ಒಂದ್ಸತಿ ಟ್ರೈ ಮಾಡ್ತೀನಿ, ಕೊಡಿ. ಎಷ್ಟು ಬರುತ್ತೆ? ಒಂದೇ ತಾನೇ? ಎರಡು ಬರುತ್ತೆ. ಓ ಹಂಗಾ? ಓಕೆ, ನಂಗೆ ಒಂದೇ ಒಂದು ಕೊಡ್ತೀರಾ? ಅದೇ ನಾನು ತಿಂದಿಲ್ಲಲ್ಲ. ಒಂದು ರೊಟ್ಟಿ ಕೊಡಿ, ಒಂದು ಸ್ವಲ್ಪ ರೈಸ್ ಕೊಡಿ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡೋಣ, ಓಕೆನಾ? ಹಂಗೆ ಒಂದು ಹಾಯ್ ಹೇಳಿ. ಹಾಗಾಗಿ ಅಣ್ಣ ಬಾಯ್, ಒಂದು ಬಾಯ್ ಹೇಳಿ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಲಾಗ್ ಅಂದೆ. ಓಕೆ, ನಾನು ವೀಡಿಯೋದಲ್ಲಿ ಬರ್ತೀನಿ ಅಂದರು. ಕನ್ನಡ ಬರುತ್ತೆ ಸರ್ ಒಂಚೂರು ಅಂದರೆ? ಮಾತಾಡು ಕನ್ನಡದಲ್ಲಿ ಮಾತಾಡು. ನಮ್ಮದು ಬಿಹಾರಿ. ನಿಮ್ಮೂರನ್ನ ಪ್ರಮೋಟ್ ಮಾಡಬೇಡ, ನಮ್ಮ ಕರ್ನಾಟಕನ ಪ್ರಮೋಟ್ ಮಾಡೋದು. ಹಿಂಗೆ ಹೇಳಿ ನೀನು. ಊಟ ಮಾಡಿದಾ? ಆಯಿತು. ಓಕೆ ಓಕೆ ಗೈಸ್, ಆ್ಯಕ್ಚುಲಿ ಬಿಹಾರಿಂದ ಬಂದಿದ್ದಾರೆ, ಪರವಾಗಿಲ್ಲ, ಕನ್ನಡ ಮಾತಾಡ್ತವ್ರೆ. ಓಕೆ, ಕನ್ನಡ ಕಲ್ತಿದೆಯಲ್ಲ, ಅಷ್ಟು ಖುಷಿ. ಎಲ್ಲಂದ್ರೆ ಇದು ಏಯ್, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಅದನ್ನ ನೀವು ಸ್ಟೇಟಸ್ಗೆ ಹಾಕಿ, ಅಂದರೆ ಸ್ಟೋರಿ ಹಾಕಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನೋ ಸ್ಟೋರಿ ಹಾಕಿ. ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಯಾರಾದ್ರೂ ಮಾಡ್ತಾರೆ. ಓಕೆನಾ? ಎಸ್. ಓಕೆ, ನೈಸ್ ಮೀಟಿಂಗ್ ಯು. ನೋಡೋಣ, ಮಿಸ್ ಮಾಡಬಾರ್ದು. ಹಾಂ ಓಕೆ, ಬಾಯ್. ಇದು ಅವ್ರೇನು ಚಿಕ್ಕ ಮಕ್ಕಳಾ? ಮತ್ತೆ ಪ್ರೊನೌನ್ಸಿಯೇಷನ್ ಬರಲ್ಲ. ಹೌದಾ? ಹಾಂ ಓಕೆ. ಕೆಲವೊಂದು ಟೈಮ್ ಬರುತ್ತೆ, ಕೆಲವೊಂದು ಟೈಮ್ ಬರಲ್ಲ ಗೈಸ್. ನಾನೇನು ಮಾಡೋಕ್ಕಾಗಲ್ಲ, ಸಾರಿ ಮಗ. ಓಕೆನಾ? ಹ್ಯಾಪಿಯಾಗಿರು. ಓಕೆನಾ? ಅದೇ ತೊಗೊಂಬರ್ತೀನಿ. ನಮಗೆ ಪರಿಸರ ಎಷ್ಟು ಮುಖ್ಯ ಅಂದರೆ, ಗಿಡ ಮರಗಳೆಲ್ಲ ಎಷ್ಟು ಮುಖ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದು ಮಾತಾಡ್ರಿ. ನಾಚ್ಕೊಳ್ತಾನೆ ಕಣ ಇವ್ರಿಬ್ರು. ಅಣ್ಣ ಬಾರೋಣ, ನೀನೇ ಸರಿ ಬಾ ಇಲ್ಲಿ. ನಿಮ್ಮ ಬಾರೋ ಇಲ್ಲಿ. ಹಾಂ, ಇವಾಗ ಹೇಳು. ನಿಮ್ಮ ಬರ್ಡೇ ದಿನ ಈ ಕಡೆ ತಿರುಗು. ಅಲ್ಲಿ ಯಾರು ಹೆಣ್ಮಕ್ಳು ಯಾರು ಹೋಯ್ತಾ ಇಲ್ಲ. ಈ ಕಡೆ ತಿರುಗು ಸರಿ. ಹಂಗೆ ಹೋದ್ರೆ ಕ್ಯಾಮ್ರಾದಲ್ಲಿ ಗೊತ್ತೈತೆ. ನಿಂಗೆ ವಾಟ್ಸಪ್ಪಲ್ಲಿ ಬೇಕಾ ಮೆಸೇಜ್ ಹಾಕ್ತೀನಿ, ಓಕೆನಾ? ಹಾಂ, ಇಲ್ಲೇ ಇರು ನೀನು. ಹಾಂ, ಯಾವರು? ತೋರ್ಬಾ. ಏಯ್ ಬಾರೋ ಇಲ್ಲಿ. ಏನ ತೋರ್ಬಾ? ಎಲ್ಲಿ ಬರುತ್ತಾ? ಶಿವಮೊಗ್ಗನಾ? ಓಕೆ ಓಕೆ, ಇನ್ನೇ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಅಲ್ಲೇ ಹೋಗ್ತೀನಿ. ಓಕೆ ಡನ್. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಅದನ್ನ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಸ್ಟೋರಿ ಹಾಕ್ತೀರಾ? ಹಾಕಲ್ಲ? ಜೋರಾಗಿ ಹೇಳ. ಹಾಕ್ತೀಯಾ? ಓಕೆ ಡನ್, ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ನೀನು ಹೇಳೋದು ನೋಡಿದ್ರೆ ನಂಗೆ ಯಾಕೋ ಡೌಟ್ ಆಗೈತಲ್ಲ. ಅವ್ನಿಗೆ ಹೇಳ್ತಾರ ನಾನು. ಮಾಡಿದ್ಯಾ ಇಷ್ಟು ತನಕ ಯಾವತ್ತೊಂದು ಬರ್ಡೇ ದಿನ ಗಿಡ ನಟ್ಟಿದ್ಯಾ? ಬರ್ಡೇ ದಿನ? ಯಾಕೆ ಬ್ರೋ? ಏನು ಹೆಸರು? ರವಿಕಿರಣ್. ಓಕೆ, ನಿನ್ನ ಹೆಸರು ಮಾತ್ರ ಬಾಯಲ್ಕೊಂಡಿಲ್ಲ. ದರ್ಶನಾ? ಹಾಂ ಓಕೆ ಡನ್. ಬಾರೋ. ಯಾಕೋ ಇನ್ನೊಬ್ಬ ಇಲ್ಲೋ ಅಲ್ಲಿ ಹೋಗ್ಬಿಟ್ಟು ನಾನು ನೈಸಾಗಿ ನಾನು ನೋಡಿದ ತಕ್ಷಣ ಹೋಗ್ಬಿಟ್ನಲ್ಲ ಅವನು. ಸರಿ ಓಕೆ ಮಗ, ನಾನು ಹೇಳಿದ್ದು ನನಗೆ ಎಕ್ಸ್ಪ್ಲೈನ್ ಮಾಡಿ ನೋಡೋಣ. ನಿಂಗೆ ಎಷ್ಟು ಅರ್ಥ ಆಗಿದೆ ಅಂತ ನಂಗೆ ಗೊತ್ತಾಗಬೇಕು. ಕರೆಕ್ಟಾ? ಇವನೇ ಸರಿ ಇದಕ್ಕೆ. ಬಾಯ್ಲಿ ನೀನು, ಬಾ ನೀನು. ಇವನೇ ತಾನೇ ಹೇಳಿದ್ದು ಫಸ್ಟ್ ನಾನು ಗಿಡ ನಡ್ತೀನಿ ಅಂತ. ಬಾಯ್ಲಿ ಬಾ ಮಗ. ಯಾಕೋ ಎಕ್ಸ್ಪ್ಲೈನ್ ಮಾಡೋಕೆ ಏನಾಯ್ತು? ಆಮೇಲೆ ಅದಕ್ಕೆ ಮುಂಚೆ ಏನಂದೆ? ಇದು 360 ಕವರ್ ಆಗುತ್ತೆ. ನಿಮ್ಮ ಮುಂದಕ್ಕೆ ಬಾ ನೀಟಾಗಿ ಅಂದ್ರೆ ಕಾಣ್ತೀಯ. ಏನಕ್ಕೆ ತಗೊಳ್ಳೋದು ಅಂತ ಹೇಳಲೇ ಇಲ್ವಲ್ಲ.
ಚಾಕ್ಲೇಟ್ ಸೇಲ್ ಮಾಡಿ ಆ ಬರೋವಂಥ ದುಡ್ಡಲ್ಲಿ ಗಿಡ ನೆಡ್ತೀನಿ. ಓಕೆನಾ? ಇದು ನಂದು 13ನೇ ಜಿಲ್ಲೆ. ಸ್ಟೋರಿ ಹಾಕ್ಬೇಕು ಆಯ್ತಾ? ಹಾಂ ನೋಡು ಹೆಂಗೆ. ಓಕೆ ಹಾಕ್ಬೇಕು. ನನಗೆ ಟ್ಯಾಗ್ ಮಾಡ್ತೀಯ ಮಾಡಲ್ಲ? ನಿನ್ನ ಪಕ್ಕದಲ್ಲಿ ನಿಂತಿರ್ಬೇಕು, ನೋಡ್ತೀನಿ ನಾನು. ಯಾವತ್ತು ನಿನ್ನ ಬರ್ಡೇ? ಏಪ್ರಿಲಲ್ಲಿ. ಹಾಂ ಓಕೆ. ಎಷ್ಟು ಕೊಡ್ತೀಯಾ? ಇದೆಯಾ? 50 ರೂಪಾಯಿ. ಅದು ಹೆಂಗೆ ಗೊತ್ತಾ ಲೆಕ್ಕ? ಇವಾಗ ಗೊತ್ತಾಯ್ತದೆ ಗೈಸ್. ಆ್ಯಕ್ಚುಲಿ 2 ಚಾಕ್ಲೇಟ್ ಕೊಟ್ಟಿದ್ದೀನಿ, 50 ತೊಗೊಂಡಿದ್ದೀನಿ. ಇನ್ನೂ ನಮ್ಮ ಹತ್ರ 40 ಉಳಿಯುತ್ತೆ. ಇನ್ನೂ ನಮಗೆ 60 ಬೇಕು. ಮಾತಾಡ್ಬೋದಾ? ನಿಂತ್ಕೊಳ್ತೀರಾ? ಒಂದು ಚಾಲೆಂಜ್ ವಿಡಿಯೋದಲ್ಲಿ ಇದ್ದೀನಿ, ಇನ್ನೇನಿಲ್ಲ. ಈಗ ನಾನು ಉಡುಪಿಗೆ ಬಂದಿದ್ದೀನಿ. ಇಲ್ಲಿ ನಾನು ಚಾಕ್ಲೇಟ್ ಸೇಲ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದೆಯಾ? ತಗೊಳ್ತೀಯಾ ಚಾಕ್ಲೇಟ್? ಆ ದುಡ್ಡಿನ ಒಂದು ಗಿಡ ನೆಡಬೇಕು, ಅದೇ ಕಾನ್ಸೆಪ್ಟ್. ಡೈರಿ ಮಿಲ್ಕ್ ಇದೆ 5 ರೂಪೀಸ್. ಏನು ಡೈರಿ ಮಿಲ್ಕ್? ಮೆಡಿಕಲ್ ಕೆಲಸ ಮಾಡ್ತೀನಿ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ಗೊತ್ತಿಲ್ವಾ? ತಗೊಳ್ತೀಯಾ? ಅಂದರೆ ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕು. ಎಷ್ಟು? ನಿನ್ನಿಷ್ಟ. ಅಂದರೆ ನಾನು ತೊಗೊಂಡು ಪೈ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಬರೋ ಅಮೌಂಟ್ನ ನಾನು ಗಿಡಕ್ಕೆ ಹಾಕ್ತೀನಿ. ಆ ಥರ. ಏನು ಓದಿದ್ಯಾ? PUC. ಮತ್ತು ಮೆಡಿಕಲ್ಗೆ ಏನಕ್ಕೆ ಕೆಲಸ? ಮೇಲೆ ಓದ್ಬೋದಲ್ಲ? ಓದಿ. ಓ ರಜೆಗೆ ಬಂದಿರೋದಾ? ಓಕೆ ಓಕೆ. ಚೇಂಜ್ ಇದೆಯಾ? ಇನ್ನೊಂದು ಚಾಕ್ಲೇಟ್ ಕೊಡ್ಲಾ? ಓಕೆ. ಬೇಜಾರು ಮಾಡ್ಕೋಬೇಡ. ಆ ಹುಡುಗರು ಹೋಯ್ತವ್ರಲ್ಲ, ಕರಿ ಹಂಗೆ ನೋಡೋಣ. ಓಕೆ. ಹೆಸರೇನು? ಪವನ್ ಕುಮಾರ್. ಯಾವ ಊರು? ಉಡುಪಿನೇನಾ? ಪ್ರಾಪರು ಉಡುಪಿ ಅಲ್ಲ, ಸ್ವಲ್ಪ ಮುಂದೆ ಹೋಗ್ಬೇಕು. ಹಾಂ ಓಕೆ ರೈಟ್. ಥ್ಯಾಂಕ್ ಯು. ನಿನ್ನ ಬರ್ಡೇ ದಿನ ಒಂದೊಂದು ಗಿಡ ನೋಡು, ಮಿಸ್ ಮಾಡಬೇಡ. ಹಾಂ ಮ್ಯಾಮ್, ಒಂದು ನಿಮಿಷ ಮಾತಾಡ್ಬೋದಾ? ಏನಿಲ್ಲ, ನೋಡಿದ್ರೆ ಅವ್ರು ಮಾತಾಡ್ತೀನಿ ಇಂದವ್ರನ್ನು ಹಿಂಗೆ ಕರ್ಕೊಂಡೋದ್ರೆ ಹೆಂಗೆ ಹೇಳಿ? ನಮ್ಮ ಹಿಂಗೆ ಎದ್ರುಕೊಂಡು ಯಾಕೆ ಹೇಳೋಕೆ? ಬಾಯ್ಲಿ ನಿಂತ್ಕೋ, ಬನ್ನಿ, ಪ್ರಾಬ್ಲಮ್ ಇಲ್ಲ. ಯಾ ಗಂಡ್ಮಕ್ಳನ್ನ ನಮ್ಮ ಕಷ್ಟ ನೀನೊಬ್ಬನಿಗೆ ಅರ್ಥ ಆಯ್ತದೆ. ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳಿ? ಅಟ್ಲೀಸ್ಟ್ ಅವ್ನು ತಗೊಳ್ಳೋನು ಏನೋ ಒಂದು ಮಾಡ್ತಾನೆ. ಚಾಕ್ಲೇಟ್ ತೊಗೊಂಡ್ರು ತೊಗೊಂಡಿಲ್ಲ ಅಂದರೂ ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಟ್ಬಿಟ್ಟು ನೀವು ಒಂದೊಂದು ಸ್ಟೋರಿ ಹಾಕಿ. ಬರ್ಡೇ ಅಂದಿದ ತಕ್ಷಣ ಹಿಂಗೆ ಕೇಕ್ ನೆನಪಾಗುತ್ತೋ ಆ ಥರ ಬರ್ಡೇ ಅಂದಿದ ತಕ್ಷಣ ಗಿಡ ನೆನಪಾಗ್ಬೇಕು ಎಲ್ರಿಗೂ. ಹೀಗೆ ನಾನು ಏನೂ ಮಾಡಲ್ಲ, ಸೀರಿಯಸ್ ಆಗಿ. ನೀವು ಬೇಕಾ ಒಂದೇಟು ಹೊಡೆದ್ರೆ ಒದೇ ತಿಂತೀನಿ ಅಷ್ಟೇ, ಇನ್ನೇನು ಮಾಡಲಿ ನಾನು. ಕರೆಕ್ಟ್ ತಾನೆ? ಹೆಣ್ಮಕ್ಳನ್ನ ಮಾತಾಡ್ಸಿದ್ರೆ ಹೊಡೆದ್ರೆ ಒದೇ ತಿನ್ಬೇಕು, ಇದನ್ನಿಲ್ಲ. ಆ್ಯಕ್ಚುಲಿ ನಾನು ಒಂದು ಚಾಲೆಂಜ್ ವೀಡಿಯೋದಲ್ಲಿ ಇದ್ದೀನಿ. ಏನು ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಗಿಡ ನಡ್ತೀನಿ, ಸೇಲ್ ಮಾಡ್ತಾ ಇದ್ದೀನಿ, ತೊಗೊಳ್ತೀರಾ? ಬರ್ಡೇ ದಿನ ಒಂದೊಂದು ಗಿಡ ನಡಿ. ಹಂಗೆ ಅದನ್ನ ಫಾಲೋ ಮಾಡ್ತಿದ್ರೆ ಓಕೆ, ಇಟ್ಸ್ ಗುಡ್. ಬಟ್ ನೀವು ಗಿಡ ನೆಡೋದು ಮಾತ್ರ ಇಲ್ದಂಗೆ ಅದನ್ನ ಒಂದು ಸ್ಟೋರಿಯಾಗಿ ಫೋನಲ್ಲಿ ಹಾಕಿ. ಮಿನಿಮಮ್ ನಿಂಗಲ್ಲ, ಇವಾಗ ಗರ್ಲ್ಸ್ ಅಂದರೆ ಒಂದು 200-300 ಜನ ಫಾಲೋವರ್ಸ್ ಇದ್ದೇ ಇರ್ತಾರೆ. ಪಕ್ಕನಾ? ಇನ್ಸ್ಟಾಗ್ರಾಮೇ ಇಲ್ವಾ? ಸರಿ, ವಾಟ್ಸಪ್ಪು ಹಿಂಗೆ ನೋಡಿ. ಒಳ್ಳೆ ಹುಡುಗರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಗಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತೀರಾ ಹುಡುಗರು? ನೋಡ್ಕೊಳ್ಳಿ ಇವಾಗಂದ್ರೆ ಹುಷಾರಾಗಿ. ನನ್ನ ಬರ್ಡೇ ದಿನ ನಾನು ಗಿಡ ನೆಟ್ಟೆ ಅಂತ ನೀವು ಒಂದು ಸ್ಟೇಟಸ್ ಹಾಕಿದ್ರೆ, ವೀಡಿಯೋ ಮಾಡಿ ಒಂದು 30 ಸೆಕೆಂಡ್ಸ್ ವೀಡಿಯೋ ಮಾಡಿ ಹಾಕಿದ್ರೆ, ಇನ್ಸ್ಪೈರ್ ಆಗಿ ಯಾರನ್ನ ನಿಮ್ಮನ್ನ ಫಾಲೋ ಮಾಡ್ತಾರ ಒಂದು 2-3 ಜನ ಮಾಡ್ತಾರ? ಮಾಡಲ್ಲ? ಬಾಯಿ ತೆಗೆದು ಹೇಳ್ಬಿಡಿ, ಇಲ್ಲಾಂದ್ರೆ ಅಲ್ಲಿರೋರಲ್ಲ ಆಮೇಲೆ ಫೋನ್ ಅಲ್ಲಿಂದ ಹಂಗೆ ಫೋನಲ್ಲಿ ಡೈರೆಕ್ಟಾಗಿ ಹೊಡೆದ್ರೆ ಇಲ್ಲಿ ಅದೇ ತಿನ್ನೋಕ್ಕಾಗಲ್ಲ ನಾನು. ಮಾಡ್ತಾರಾ? ನೀವು ಹೇಳಿ. ಮಾಡ್ತಾರಾ? ಓಕೆ, ತುಂಬ ನಾಚ್ಕೊಳ್ತಾರೆ. ನನ್ನ ತಪ್ಪಲ್ಲ, ಏನು ಮಾಡುವಿಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆನಾ? ನಿಮ್ಮ ಹೆಸರು ಕೇಳಲಿಲ್ಲ ಕೊನೆ ತನಕನು. ಆಶ್ರಿತಾ. ಕರೆಕ್ಟಾ? ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡ್ಬಿಟ್ಟು. ನಿಮ್ಮದು? ವೈಷ್ಣವಿ. ಈಸಿ ನೇಮ್. ಇಲ್ಲಿ PG ಅಲ್ಲಿ ಇದ್ದೀರಾ? ಮನೇನಾ? ಓ, ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ ನೋಡಿ ಗೈಸ್, ಹಿಂಗೆ. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ ಚಾನಲ್ನ. ಯಾವುದು? ಎಲ್ಲ ಹಿಂಗೆ ಇಷ್ಟೇ, ನಮ್ಮನ್ನೆಲ್ಲ ಯಾರು ಫಾಲೋ ಮಾಡಲ್ಲ. ಏನು ಹೇಳಿ? VG. ಹಾಂ, ವಿಘ್ನೇಶ್ ಅಂತ. ಸೊ VG ಅಂತ ಹಾಕಿದ್ದೀನಿ. ಬೆಸ್ಟ್ ಫ್ರೆಂಡ್ ನೆನ್ಪಿಡ್ಕೊಳ್ಳಿ, VG ಪಕ್ಕದಲ್ಲಿ ಹಾಕ್ತೀನಿ. ನಿಮ್ಮ ಫ್ರೆಂಡ್ನ ಮರಿಬೇಡಿ, ಅವಾಗ ನನ್ನ ಮರಿಯಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡ್ಬೇಕು. ಗಿಡ ನೆಡ್ತೀಯಾ? ಅದನ್ನ ನೀನು ನಿಮ್ಮ ಅಪ್ಪ ಅಮ್ಮದು ಫೋನ್ ಇರುತ್ತಲ್ಲ, ಅದರಲ್ಲಿ ಒಂದು ಸ್ಟೇಟಸ್ ಹಾಕ್ಬೇಕು, ಗಿಡ ಪಕ್ಕ ನಿಲ್ಕೊಂಡು. ಇವತ್ತು ನನ್ನ ಬರ್ಡೇ, ನಾನು ಒಂದು ಗಿಡ ನೆಟ್ಟೆ. ಹಾಕ್ತೀಯಾ? ಪಕ್ಕ ಹಾಕ್ಬಿಟ್ಟು ನಂಗೆ ಟ್ಯಾಗ್ ಮಾಡಬೇಕು. ನಂದು ID ಬಂದ್ಬಿಟ್ಟು ಬೆಸ್ಟ್ ಫ್ರೆಂಡ್ VG ಅಂತ. ಓಕೆನಾ? ಯೂಟ್ಯೂಬಲ್ಲಿದೆ. ಬಾಯ್. ಚೆನ್ನಾಗಿ ಓದಬೇಕು. ಹಾಂ, ಇದೇ ಥರ ಹ್ಯಾಪಿಯಾಗಿರ್ಬೇಕು. ಬರ್ಕೊಂಡ್ರು ಬಿಟ್ಟರು ನಾನು ನಿಮ್ಗೆ ಒಂದೇ ಒಂದು ಅಡ್ವೈಸ್ ಏನು ಕೊಡ್ತೀನಿ ಅಂದರೆ, ನಿಮ್ಮ ಬರ್ಡೇ ದಿನ ಕ್ಲಾಸ್ ತೊಗೊಳ್ತಾ ಇದ್ದೀನೋ ಕರೆಕ್ಟಾಗಿ ಹೇಳ್ಬಿಟ್ರೆ ಕಣೋ ಅಪ್ಪ. ಇಷ್ಟು ನೋಡಿದ್ರಾ? 13 ಡಿಸ್ಟಿಕಲ್ಲಿ ಫಸ್ಟ್ ಟೈಮ್ ನಿಜ ಹೇಳಿರೋರು ಇವರೊಬ್ಬರೇ. ನಿಜಾಗ್ಲೂ ಹೇಳ್ತಾ ಇದ್ದೀನಿ. ಹೆಂಗೋ ಮಗ, ಇಷ್ಟೊಂದು ಓಪನ್ ಆಟಾಡ?
ಹ್ಞೂ ಅನ್ನಿ ಇಲ್ಲ ಹ್ಞೂ ಅನ್ನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ, ಓಕೆನಾ? ಆಮೇಲೆ ಏನಿಲ್ಲ, ವಿಡಿಯೋ ನೋಡ್ತಾ ಇರೋರು ಎಲ್ಲ ಡಲ್ ಆಗಿದ್ದಾರೆ, ಹುಡುಗರು ಅಂದ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಯ್ತಾ ಇರ್ತಾರೆ. ನೀವು ಹಂಗೆ ತಾನೇ ಮಾಡ್ತೀರಾ? ಕಾಮಿಡಿ ಮಾಡ್ಬೇಕಾ? ಏನು ಕಾಮಿಡಿ ಮಾಡ್ಬೇಡ, ಜಾಲಿಯಾಗಿರ್ರಿ ಅಂತ, ನಗಾಡಿ ಅಂತ. ಇವಾಗೆಲ್ಲ ಇಲ್ಲಿ ಸೀರಿಯಸ್ ಆಗಿ ಹಿಂಗೇ ಇದ್ರೆ ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಡ. ಮಾತಾಡೋದು ಬೇಡ. ಮಾತಾಡು. ಮಾತಾಡ್ತೀಯಾ? ಮಾತಾಡ್ತೀಯಾ? ಮತ್ತೆ ಮಗ ಬರ 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 ಬರ. ಎಲ್ಲರೂ ಸ್ಮೈಲು, ಜಾಲಿಯಾಗಿರ್ರಿ. ಹಾ ಜಾಲಿನೇ. ಬಾರೋ ಮಗ. ಯಾಕೋ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡ್ತಾ ಇದೀನಿ, ತಗೊಳ್ತೀರಾ? ಇದು ಫಸ್ಟ್ ಪಾಯಿಂಟ್. ನೀವು ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಟ್ಬಿಟ್ಟು ಒಂದೊಂದು ಸ್ಟೋರಿ ಹಾಕಿ, ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಯಾರನ್ನ ಒಂದು 4 ಜನ ಮಾಡ್ಬೋದು. ಏನು ಕೇಳ್ತೀನಿ ಅಂದರೆ, ಇದೇ ನೀವು ಒಂದು 7-8 ವರ್ಷ ಮುಂಚೆ ಬಂದ್ಬಿಟ್ಟು ಕೇಕ್ ಅಂದರೆ ಬರ್ಡೇ ದಿನ ಕಟ್ ಮಾಡ್ತಾರೆ ಅಂತ ಎಷ್ಟು ಜನ ಗೊತ್ತಿತ್ತು? ನಿಜನಾ? ಆವಾಗ ಯಾರೋ ಒಬ್ರೊಬ್ರು ಶ್ರೀಮಂತರ ಮನೆಯಲ್ಲಿ ಒಂದು ಸ್ವಲ್ಪ ದುಡ್ಡಿರೋರು ಮಾಡ್ತಿದ್ರು. ಈಗ ಅದು ಕಾಮನ್ ಆಗಿದೆ, ಕರೆಕ್ಟಾ? ಇದೇ ಥರನೇ ಬಂದ್ಬಿಟ್ಟು ನೀವು ಒಂದೊಂದು ಗಿಡ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೆ ಬಂದ್ಬಿಟ್ಟು ಅದು ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಅಂದರೆ ಬರ್ಡೇ ಅಂದರೆ ಫಸ್ಟ್ ಒಂದು ಗಿಡ ನೆಡಬೇಕು ಅನ್ನೋದನ್ನ ಫಾಲೋ ಮಾಡ್ತಾರೆ. ವರ್ಷದಲ್ಲಿ 4 ಸತಿ ಗಿಡ ನೆಡಿದ್ರೆ ಯಾರೂ ನೆಡಲ್ಲ. ನಿಜನಾ? ನೀವು ಯಾರಂದ್ರೆ ವರ್ಷದಲ್ಲಿ 2 ಸತಿ ಮಗಲೇ ಬಾರೋ ಇಲ್ಲಿ ಗಿಡ ನೆಡು ಅಂದರೆ ಸುಮ್ಮನೆ ಹೇಳಿದ್ರೆ ಮಾಡ್ತೀರಾ ನೀವು? ಮಾಡಲ್ಲ. ಅದಕ್ಕೆ ಹೇಳ್ತಾ ಇರೋದು ಬರ್ಡೇ ದಿನ. ಅದು ಇನ್ನೊಂದು ರೀಸನ್ ಐತೆ, ಅದರಿಂದ ನಿನಗೆ ಒಂದು ಒಳ್ಳೆ ನೆನಪು ಉಳಿಯುತ್ತೆ. ಇವಾಗ ನೀನು ಕಾಲೇಜ್ ಅಲ್ಲ, ಒಂದು ಗಿಡ ನೆಡ್ತೀಯ ಎಲ್ಲ ಒಂದು ಜಾಗದಲ್ಲಿ, ಒಂದು 10 ವರ್ಷ ಬಿಟ್ಟು ಆ ಜಾಗಕ್ಕೆ ನೀನು ಓದೆ ಅಂತ ಮಡಿಕೋ, ಅದೊಂದು ಮರ ಆಗಿರುತ್ತೆ. ನಿನ್ಗೆ ಹಳೇದು ನೆನಪಾಗುತ್ತಾ? ಆಗಲ್ವಾ? ಆಗುತ್ತೆ ತಾನೆ. ನೀನಂತಲ್ಲ, ಎಲ್ರು ನೀನ್ ಗಿಡ ನಟ್ಟಿ ನೀನ್ ಬಂದ್ಬಿಟ್ಟು ಒಂದು ಸ್ಟೋರಿಗೆ ಹಾಕಿ. ಹಾ ಇದೆ, ಇಲ್ಲೇ ಇಟ್ಟಿದ್ದೀನಿ ನೋಡು, ಏನಿಲ್ಲ. ಓಕೆನಾ? ಹಾ ನಾನು 5 ರೂಪೀಸ್ ಕೊಟ್ಟೆ, ನೀನು ಎಷ್ಟಂದ್ರೆ ಕೊಡು. 10 ಹಾಂ ಹಾಂ ಅದು ಹಂಗೆ ಕಾಣಲ್ಲ. 360 ಮಗ. ಲಾಸ್ಟ್ ಚಾಕ್ಲೇಟ್ ಟೇಕ್ ಇಟ್. ಟೋಟಲ್ 6 ಇದೆ. ಹೃದಯನ್ ಕರೆಕ್ಟಾ? ಓಕೆ. ತುಷಾರ್ 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 ಹಾಂ. ಲಿಖಿತ್ ನಿಫಾಸ್ ಪ್ರಣಾಮ್. ಓಕೆ, ನನ್ನ ಹೆಸರು ವಿಘ್ನೇಶ್ ಅಂತ. ಎಲ್ಲಿ ಮಗ ನಡೋದು ಈಗ ಗಿಡ? ಗಿಡ ಎಲ್ಲಿ ನಡೋದು? ಈಗ MGM ಗ್ರೌಂಡ್ ಎಲ್ಲಿ ಬರುತ್ತದು? ಮುಂದೆನಾ? ಓಕೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಪೇ ಮಾಡ್ಬಿಟ್ಟು ಗಿಡ ತೊಗೊಂಡೋಗಿ ಗಿಡ ನಡೋಣ. ಅಲ್ಲಿ ಚೆನ್ನಾಗೋದು, ಹ್ಯಾಪಿ ಆಗೋದು. ಓಕೆನಾ? ಓಕೆ. ಮಳೆ ಒಂದು ಗ್ರೀನ್, ಗೋ ಬ್ಯಾಕ್ ಟು ಗ್ರೀನ್ ಅಂತ ಹೇಳ್ತಾನೆ. ಗೋ ಬ್ಯಾಕ್ ಟು ಗ್ರೀನ್. ಎಲ್ಲರ ಉದ್ದೇಶ ಏನು? ಋಷಿಮನಿಗಳೆಲ್ಲ ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಉದ್ದೇಶ ಏನು? ಅಲ್ಲಿ ಚಿತ್ತೇಕಾಗ್ರತೆ ಬರ್ತದೆ, ಮನಸ್ಸಿಗೆ ಆನಂದ ಕೊಡ್ತದೆ. ಮತ್ತೆ ಒಂದು ಕಾಳಿದಾಸ ಹೇಳ್ತಾನೆ, ರಮ್ಯಾಣಿ ವೀಕ್ಷ್ಯ ಮಧುರಾಣಿ ಶಬ್ದಾನಿ ನಿಶಮ್ಯ ಸುಖಿತಃ ಜಂತು ಪರಿಯುತ್ಸುಕಃ ಭವತಿ. ಒಂದು ಸುಂದರವಾದ ನೋಟ ನೋಡಿ. ನೀವು ಕನ್ನಡಕ್ಕೆ ಹಾಕೊಳ್ಳೋದು ಬೇಡ, ಇಲ್ಲಿಗೆ ಬಂದರೆ ಗ್ರೀನ್ 100% ಅಲ್ವಾ? ಒಂದು ಸುಂದರವಾದ ನೋಟ ಬಂದು ನೋಡಿದಾಗ ಇದರ ಅಡಿಯಲ್ಲಿ ಬೇಕಾದಷ್ಟು ನನಗೆ ಆಮ್ಲಜನಕ ಸಿಗ್ತದೆ, ಆರೋಗ್ಯಕ್ಕೆ ಬೇಕಾದದ್ದು. ಮಾತ್ರ ಅಲ್ಲ, ಸಂತೋಷ ಕೊಡ್ತದೆ. ಅಯ್ಯ, ನನ್ನ ನೋಡಿ ಹೀಗೆ ನಾನು ನೋಡ್ತೇನೆ, ದೇವರು ನನ್ನ ಮೂಲಕ ಈ ವರ್ಲ್ಡಿಗೆ ಕೊಟ್ಟಿದ್ದಾನೆ, ಸಂತೋಷ ಪಡ್ತೇನೆ. ನಾನು ಇರ್ತೇನೆ ಅಂತಲ್ವಾ? ಅಲ್ಲ, ನೆಕ್ಸ್ಟ್ ಜನರೇಷನ್ ಆದರೂ ಕೂಡ ಇಂಥದ್ದನ್ನು ಕಲ್ತುಕೊಂಡು ಮುಂದೆ ಹೋದರೆ ಪರಿಸರ ಮಾಲಿನ್ಯದ ಬಗ್ಗೆ ತುಂಬ ತಿಳ್ಕೊಳ್ಬೇಕು. ಲೈಫ್ ಈಸ್ ಗಿವನ್ ಟು ಅಸ್, ವಿ ಅರ್ನ್ ಇಟ್ ಬೈ ಗಿವಿಂಗ್ ಇಟ್. ಪರೋಪಕಾರ ಪುಣ್ಯಾಯ. ಪರೋಪಕಾರ ಅಂದರೆ ದುಡ್ಡು ಕೊಡೋದು, ಇದು ಕೊಡೋದಲ್ಲ, ಆಕ್ಸಿಜನ್ ಅವನಿಗೆ ಕೊಡೋದು. ದೇವರ ರಾಜ್ಯದಲ್ಲಿ ನಮಗೆ ಖಂಡಿತ ಒಳ್ಳೇದು ಮಾಡಿಯೇ ಮಾಡ್ತಾನೆ. ನಮ್ಮ 13ನೇ ಡಿಸ್ಟ್ರಿಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀರು ಹಾಕಬೇಕು. ವ್ಯೂ ಗೈಸ್, ಶಿವಮೊಗ್ಗ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. 13ನೇ ಜಿಲ್ಲೆನ ಕಂಪ್ಲೀಟ್ ಮಾಡಿದ್ದೀವಿ. ಎಸ್, ಐ ಆಮ್ ರಿಯಲಿ ಹ್ಯಾಪಿ ಗೈಸ್. ನಾನು ಅಂದ್ಕೊಂಡೇ ಇರಲಿಲ್ಲ 13 ಜಿಲ್ಲೆ ಈ ಥರ ಓಡಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಪ್ರತಿ ಜಿಲ್ಲೆಯಲ್ಲೂ ಇವಾಗ ನಮ್ಮದೊಂದು ಗುರುತಿದೆ, 13 ಜಿಲ್ಲೆಯಲ್ಲೂ. ಸೊ ಇಲ್ಲಿಂದ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹ್ಯಾಪಿ ಆಗಿದ್ದೀನಿ ನಾನು. ಯಾರೂ ಲಿಫ್ಟ್ ಕೊಟ್ಟಿಲ್ಲ, ನಡೀತಾ ಇದ್ದೀನಿ. ಬಟ್ ನನಗೆ ಈ ನೋವಿಗಿಂತ ಬಂದ್ಬಿಟ್ಟು ನಾನು ಒಂದು ಗಿಡ ನಡಬೇಕಾದ್ರೆ ಸಿಗುವಂಥ ಖುಷಿ ಬಂದ್ಬಿಟ್ಟು ನನಗೆ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳಬೇಕು. ಚಾಲೆಂಜ್ ವಿಡಿಯೋದಂತ ಬಂದಾಗಿದ್ದು ನನಗೆ ಫಸ್ಟ್ ಚಾಲೆಂಜ್ ವಿಡಿಯೋ. ಒಂಥರ ಎಕ್ಸ್ಪ್ರೆಷನ್ ಏನು ಹೆಂಗೆ ತೋರಿಸೋದು ಅಂತಲೂ ನಂಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ ಆಗಿ ಹ್ಯಾಪಿ ಆಗಿದ್ದೀನಿ, ಅದಂತೂ ನಿಜ. ಆ್ಯಕ್ಚುಲಿ ಲಿಫ್ಟ್ ಕೇಳಬೇಕು,
ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದೆ. ಸೊ ನೈಟು 7 ಗಂಟೆ ತನಕನೇ ಕ್ಯಾಮ್ರಾ ಕೈಯಲ್ಲಿರುತ್ತೆ, ಆಮೇಲೆ ಬ್ಯಾಗಲ್ಲಿ ಇಟ್ಕೊಬಿಡ್ತೀನಿ. ತುಂಬ ಜನ ಅನ್ಕೊಬೋದು ಇನ್ನೇನು ನೈಟು ಹೆಂಗೆ ಹೋಗ್ತಾನೆ ಏನು ಅಂತ ತೋರಿಸೋದೇ ಇಲ್ವಲ್ಲಪ್ಪ 7 ಗಂಟೆ ಮೇಲೆ ಅಂತ. ಆ್ಯಕ್ಚುಲಿ ಮೈನ್ ರೀಸನ್ ಏನು ಅಂದರೆ ನನ್ನ ಹತ್ರ ಎಲ್ಲ ಆಕ್ಸೆಸರೀಸ್ ಇರುತ್ತೆ. ಯಾರು ಪಕ್ಕದಲ್ಲಿರೋರು ಒಳ್ಳೆಯವರ ಕೆಟ್ಟವ್ರ ನಮ್ಗೆ ಗೊತ್ತಾಗಲ್ಲ. ಯಾರ ಹತ್ರ ರ್ಯಾಂಡಮಾಗಿ ನಾವು ಲಿಫ್ಟ್ ಕೇಳಿರ್ತೀವಿ, 2 ವೀಲರು ಇಲ್ಲ 4 ವೀಲರ್ ಅವ್ರ ಹತ್ರ. ಈಗ ಅಂದರೆ ಇನ್ನೊಂದು ನನ್ನ ಸೇಫ್ಟಿ, ನಾನು ಅಕಸ್ಮಾತ್ ಏನಂದರೆ ನನ್ನ ಜೊತೆಲಿ ಬರೋರೆಲ್ಲ ಸೇಫ್ ಅಂತ ನನಗೆ ಅನಿಸಿದ್ರೆ ಮಾತ್ರ ಬಂದ್ಬಿಟ್ಟು ನಾನು ರೂಮಿಗೆ ಬಂದಾದ್ಮೇಲೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಪ್ರಾಂಪ್ಟ್ ಆಗಿದ್ದೀನಿ, ಅದಂತೂ ನಿಜ. 6:37 ವಾಕ್ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ವಾಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಮುಂದೆ ಏನೇನು ಸಿಗ್ನಲ್ ಇದ್ದರೆ ಡೈರೆಕ್ಟಾಗಿ ಇಲ್ಲಿಂದ ಶಿವಮೊಗ್ಗಕ್ಕೆ ಗಾಡಿ ಸಿಕ್ಕಿದ್ರೆ ಹತ್ತೀನಿ, ಇಲ್ಲ ಅಂದರೆ ಇವತ್ತು ಇಲ್ಲಿ ರೂಮ್ ತೊಗೊಂಡು ಹಾಲ್ಟ್ ಆಗೋಣ ಅಂತಿದ್ದೀನಿ. ಸೊ ಯಾವುದೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಬನ್ನಿ ನೋಡೋಣ. 8ರ ದಾರಿಯಲ್ಲಿದ್ದೀನಿ ಈಗ. 400 ಮೀಟ್ರ್ ಅಂದ್ರ ಇಲ್ಲ 4 ಕಿಲೋಮೀಟ್ರ್ ಅಂದ್ರ ಅಂತ ಗೊತ್ತಿಲ್ಲ. ನಡ್ಕೊ ಬರ್ತಾನೇ ಇದ್ದೀನಿ ನೋಡಿ, ಫುಲ್ ಡೌನ್ ಇದೆ. ಎತ್ತಿಡ್ತಾ ಇದ್ದೀನಿ. ನಾವು ನಮ್ಮ ಹುಷಾರಲ್ಲಿ ಇರಬೇಕು, ನೀವು ಅದೇ ಥರ ಇರಿ. ಓಕೆ ಹೇಳ್ತಾ ನಡೆಯೋಕ್ಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಡೀತಾ ಇದ್ದೀನಿ, ಸೊ ಹಂಗಾಗಿ ನಿಂತ್ಕೊಳ್ತೀನಿ ತಲೆ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ರೂಮ್ಗೆ ಹೋಗಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಡೇ 11 13 ಡಿಸ್ಟ್ರಿಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ 11ನೇ ದಿನದಲ್ಲಿ.